ಹಲೋ ಎವ್ರಿವನ್, ಇವತ್ತು ನಾವು ಮಾಡ್ತಿರೋದು ಚೌಳೆಕಾಯಿ ಅಥವಾ ಗೋರೆಕಾಯಿ ಪಲ್ಯ. ಮೊದಲಾಗಿ ಚೌಳೆಕಾಯಿನ ಸಣ್ಣದಾಗಿ ಮುರ್ಕೊಂಡು ತವೆ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇನ್ ದ ಮೀನ್ ಟೈಮ್ ಹುರ್ಕೊಳ್ಳೋದ್ರಲ್ಲಿ ನಿಮ್ಗೊಂದು ನನ್ನ ಚೈಲ್ಡ್ಹುಡ್ ಮೆಮ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವಳಿದ್ದಾಗ ಚೌಳೆಕಾಯಿ ಪಲ್ಯ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅಮ್ಮ ಮಾಡಿದಾಗ ಒಂದು ಸರಿ ನೆಪ ಹೇಳೋದು ಬೇಡ ಅಂತ. ಹಸಿವಿಲ್ಲ, ಊಟ ಬೇಡ, ಹೊಟ್ಟೆ ತುಂಬಿದೆ, ತಪ್ಪಿಸ್ಕೊಳ್ಳೋಕೆ ನೆಪ ಹೇಳೋದು ಬರೀ. ಒಂದು ಸರಿ ಅಮ್ಮ ಏನು ಮಾಡಿದರು, ಮಾಡೋ ವಿಧಿಲೇ ಸ್ವಲ್ಪ ಚೇಂಜ್ ಮಾಡಿದ್ರು ನನಗಿಷ್ಟ ಆಗೋ ರೀತಿಯಲ್ಲಿ. ಆ ಥರ ಮಾಡಿ ನನಗೆ ಈ ಸರಿ ಟೇಸ್ಟ್ ಮಾಡಿ ನೋಡೊಂದು ಸಾರಿ ಅಂತ ಹೇಳಿದರು. ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ನನಗೆ ಇಷ್ಟ ಇಲ್ಲ ಕಣಮ್ಮ, ನಂಗೆ ಬೇಡ ಅಂತ ಹೇಳಿದಾಗ ಅಮ್ಮ ಅಟ್ಲೀಸ್ಟ್ ನೀನು ಒಂದು ಸರಿ ಟೇಸ್ಟ್ ಆದರೂ ಮಾಡಿ ನೋಡು ಅಂತ ಅಮ್ಮ ಹೇಳಿದರು. ಸರಿ ಅಮ್ಮ ಇಷ್ಟೊಂದು ಹೇಳ್ತಿದ್ದಾರಲ್ಲ ಅಂತ ಹೇಳಿ ಒಂದು ಬೈಟ್ ಟೇಸ್ಟ್ ನೋಡಿದೆ. ನಿಮ್ಗೆ ಹೇಳಬೇಕು ಅಂದರೆ ನನಗೆ ಅವತ್ತು ಅಷ್ಟು ಆಶ್ಚರ್ಯ ಆಯಿತು. ಅಂದರೆ ಇದು ನಾನು ಹೇಟ್ ಮಾಡ್ತಿರೋದು ಪಲ್ಯನ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಯಾಕಂದರೆ ಆವಾಗಷ್ಟು ರುಚಿ ಆಯಿತು. ಆವಾಗ ಅನಿಸ್ತು, ಅಮ್ಮ ಏನು ಹೇಳಿದ್ರು ಗೊತ್ತಾ, ಯಾವುದೇ ಒಂದು ವಸ್ತು ಆದರೂ ಫಸ್ಟ್ ಟೈಮಲ್ಲೇ ಜಡ್ಜ್ ಮಾಡಬಾರ್ದು ಅಂತ ಗೊತ್ತಾಯಿತು. ಫಸ್ಟ್ ಟೈಮ್ ಯಾವುದೋ ಒಂದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೊಂದು ಸೆಕೆಂಡ್ ಚಾನ್ಸ್ ಕೊಡಬೇಕು. ಎರಡನೇ ಸಾರಿ ಟ್ರೈ ಮಾಡಿ ನೋಡಿ, ಬೇರೆ ಏನೋ ವೇಲ್ ಟ್ರೈ ಮಾಡಿ ನೋಡಿ. ಇದು ಫಾರ್ ಎಕ್ಸಾಂಪಲ್ ಇಲ್ಲೇ ಪಲ್ಯ ನೋಡಿ, ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿದ್ರೆ ನಮ್ಗೆ ಇಷ್ಟ ಆಗಲಿಲ್ಲ. ಅಮ್ಮ ಅದನ್ನು ಮಾಡೋ ವಿಧಿ ಚೇಂಜ್ ಮಾಡಿದರು, ಆವಾಗ ಅದು ಇಷ್ಟ ಆಯಿತು. ಹಾಗೆ ನಮ್ಮ ಲೈಫಲ್ಲೂ ಇರ್ತವೆ ಬೇಜಾನ್ ಪ್ರಾಬ್ಲಮ್ಸ್, ಇರ್ತವೆ ಬೇಜಾನ್ ಏನೇನೋ ಇರ್ತವೆ. ಬಟ್ ನಾವು ಯಾವ ವ್ಯೂವಲ್ಲಿ ನೋಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ತೊಗೊಳ್ತೀವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ನಮಗೆ ಇಷ್ಟ ಆಗಲಿಲ್ವಾ, ಎರಡನೇ ಸಾರಿ ಅದನ್ನು ನೋಡೋ ರೀತಿ ಚೇಂಜ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಮೇ ಬಿ ಚೇಂಜ್ ಅನಿಸ್ಬೋದು. ಅಯ್ಯೋ ನಾನೇ ನೋಡ್ತಿರೋ ರೀತಿ ತಪ್ಪಾಗಿರ್ಬೋದು ಏನೋ ಅಂತ ಅನಿಸ್ಬೋದು. ಸೊ ಈ ರೀತಿ ಎಲ್ಲದರಲ್ಲೂ ಒಂದಿರುತ್ತೆ. ಸರಿ ತೆಗ್ಬಿಡೋಣ, ಅಡುಗೆ ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ಎಲ್ಲ ಹಾಳಾಗೋಗುತ್ತೆ. ಸೊ ಒಂದು ಪಾತ್ರೆ ತೊಗೊಳ್ತಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗಾಗಿ. ಇಲ್ಲಿ ನೋಡಿ, ಇಲ್ಲಿ ಚೌಳೆಕಾಯಿ ಒತ್ತಿಟ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈ ಪಾತ್ರೆಗೆ ಸ್ವಲ್ಪ ಕಾಯಿಸ್ಕೊತಿದ್ದೀನಿ. ಸ್ವಲ್ಪ ನೀರಿದಾವೆ ಅದರಲ್ಲಿ, ಹಾಗಾಗಿ ನೀರಿರಬಾರ್ದು ನಾವು ಎಣ್ಣೆ ಹಾಕಬೇಕು ಅಂದರೆ. ನೋಡಿ, ನೀರು ಹೋಗ್ತಿದೆ, ಕಂಪ್ಲೀಟಾಗಿ ನೀರು ಹೋಗಬೇಕು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಕೈಗೆ ಇಡ್ತಿದೆ. ಇದಕ್ಕೀಗ ಸಾಸಿವೆ ಹಾಕ್ಕೊತಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ, ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡ್ರೆ ಸಾಕು. ಇದನ್ನು ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಹುರಿದಾಗಾದರೆ ಸಾಕು. ಸ್ವಲ್ಪ ಅದು ಪಿಂಕಿಶ್ ಥರ ಆಗಬೇಕು. ಸ್ವಲ್ಪ ಆನಿಯನು ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿವರೆಗೂ ಚೆಂದ ಹುರ್ಕೊಳ್ಳಿ. ಕೈ ಆಡಿಸ್ತಾ ಇರಬೇಕು ಎಲ್ಲ ಹೊತ್ತತ್ತೆ. ನಮ್ಗೆ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಬೇಕು. ಮಿಕ್ಸ್ ಮಾಡ್ತಾ ಇರಿ, ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗ್ತಾ ಇದೆ. ಲೋ ಫ್ಲೇಮ್ ಅಲ್ಲಿ ಇರಲಿ ಯಾವತ್ತು ಒಗ್ಗರಣೆ ಹಾಕುವಾಗ. ಈಗ ಇದಕ್ಕೆ ಹುರಿದಿರೋದು ಚೌಳೆಕಾಯಿ ಅಥವಾ ಗೋರೆಕಾಯಿನ ಹಾಕ್ಕೊತಿದ್ದೀನಿ. ಹುಷಾರು, ಕೈ ತವೆ ಬಿಸಿ ಇರುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ.
ಇದಕ್ಕೆ ಉಪ್ಪು ಹಾಕ್ಕೊತಿದ್ದೇನೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊತಿದ್ದೇನೆ. ಮಸಾಲೆ ಖಾರ ಇದು ಮನೇಲಿ ಮಾಡಿರೋದು. ಕೆಂಪು ಖಾರ ಅಂದರೆ ಬರೀ ಮೆಣಸಿನ್ಕಾಯ್ದಲ್ಲ, ಇದರಲ್ಲೆಲ್ಲ ಮಸಾಲೆ ಮಾಡಿರ್ತೀವಿ ನಾವು. ಕಾಮನ್ ಆಗಿದ್ದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಸೈಡೆಲ್ಲ ಮಾಡಿರ್ತೀವಿ ನಾವು ಈಗ ಮಸಾಲೆ ಖಾರ ಮನೇಲೆ. ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೇನೆ. ಈ ಬೆಲ್ಲ ನಿಮ್ಗೆ ಜಾಸ್ತಿ ಸ್ವೀಟ್ ಥರ ಫ್ಲೇವರ್ ಕೊಡೋಲ್ಲ, ಮೈಲ್ಡಾಗಿ ಸ್ವೀಟ್ ಚೆನ್ನಾಗಿರುತ್ತೆ. ಇದು ಬ್ಯಾಲೆನ್ಸ್ ಮಾಡೋಕ್ಕಷ್ಟೇ, ಅದೇನು ನಿಮ್ಗೆ ಸ್ವೀಟ್ ಅಂತ ಟೇಸ್ಟಿಗೆ ಬರಲ್ಲ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ನೀರು ಬೇಯಕ್ಕೆ ಇನ್ನೇನು ಸೌತೆಕಾಯಿ ಹುರಿದಿದ್ದೀವಿ, ಜಾಸ್ತಿ ನೀರೇನು ಬೇಕಾಗಲ್ಲ. ಫ್ಲೇವರ್ಸ್ ಎಲ್ಲ ಇನ್ಫ್ಯೂಸ್ ಆಗಲಿ ಅಂತ ಅಷ್ಟೇ. ನೀರು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟರೆ ರುಚಿಯಾದ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ರೊಟ್ಟಿ ಜೊತೆಗೋ ಚಪಾತಿ ಜೊತೆಗೋ ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಹೀಗೆ ನಮ್ಮ ಮನೇಲಿ ಮಾಡೋ ರೆಸಿಪೀಸ್ನ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.